ದೇವರು ಎಲ್ಲ ಹೆಂಗಿದ್ದೀರಾ? ನಾನಂತೂ ಸಕ್ಕತ್ತಾಗಿದ್ದೀನಿ. ಕನ್ನಡದ ಟಾಪ್ 5 ಯೂಟ್ಯೂಬರ್ಗಳ ಮಾಸಿಕ ಆದಾಯ ಎಷ್ಟು ಮತ್ತು ಯಾರು ನಂಬರ್ 1 ಅಂತ ಈ ವಿಡಿಯೋದಲ್ಲಿ ನೋಡೋಣ. ಹೌದು ಗೆಳೆಯರೇ, ನೀವು ಯೂಟ್ಯೂಬ್ನಲ್ಲಿ ಕನ್ನಡದ ಟಾಪ್ ಕ್ರಿಯೇಟರ್ಸ್ಗಳು ಎಷ್ಟು ಸಂಪಾದಿಸುತ್ತಾರೆ ಎಂದು ಆಶ್ಚರ್ಯಪಡುತ್ತಿದ್ದೀರಾ? ಅವರ ಮಾಸಿಕ ಆದಾಯ ಎಷ್ಟು ಮತ್ತು ಯೂಟ್ಯೂಬ್ ಆದಾಯ ಮಾತ್ರವಲ್ಲದೆ ಅವರ ಇತರ ಆದಾಯ ಮೂಲಗಳು ಯಾವ್ಯಾವು? ಈ ವಿಡಿಯೋವನ್ನು ಕೊನೆ ತನಕ ನೋಡಿ, ಏಕೆಂದರೆ ಇದು ನಿಜಕ್ಕೂ ಇಂಟ್ರೆಸ್ಟಿಂಗ್ ಲಿಸ್ಟ್ ಆಗಿದೆ. ಮಜಾ ನಹೀ ಆ ರಹಾ ಹೈ. ಟಾಪ್ 5ಯಲ್ಲಿ ರೇಖಾ ಅಡುಗೆ. ಇವರು ಸಿಂಪಲ್ ಮತ್ತು ಟೇಸ್ಟಿ ಅಡುಗೆ ತೋರಿಸುವುದರಿಂದ ಜನರು ಇಷ್ಟಪಡುವ ಚಾನಲ್ ಆಗಿದೆ ಸ್ನೇಹಿತರೆ. ಇವರ ಚಾನಲ್ನಲ್ಲಿ ಮನೆಮದ್ದುಗಳು, ತಿನಿಸುಗಳು ಇವೆಲ್ಲ ಯೂಟ್ಯೂಬ್ನಲ್ಲಿ ದೊಡ್ಡ ಹಿಟ್ಟಾಗಿವೆ ಸ್ನೇಹಿತರೆ. ಇವರ ಒಂದು ಯೂಟ್ಯೂಬ್ ಚಾನಲಲ್ಲಿ ಸುಮಾರು 27 ಲಕ್ಷ ಸಬ್ಸ್ಕ್ರೈಬರ್ಸ್ಗಳಿದ್ದಾರೆ ಸ್ನೇಹಿತರೆ. ಮತ್ತು ಮಾಸಿಕ ಅಂದಾಜು ಆದಾಯ ಬಂದು 5 ರಿಂದ 10 ಲಕ್ಷ ಯೂಟ್ಯೂಬಿಂದ ಬರುತ್ತೆ ಸ್ನೇಹಿತರೆ. ಮತ್ತು ಇವರ ಇತರ ಆದಾಯ ಮೂಲಗಳು ಸ್ಪಾನ್ಸರ್ಶಿಪ್, ಅಂದರೆ ಫುಡ್ ಬ್ರ್ಯಾಂಡ್ಸ್ಗಳ ಸ್ಪಾನ್ಸರ್ಸ್ ಆಗಿರುತ್ತೆ. ಮತ್ತು ಇವರು ರೆಸಿಪಿ ಬುಕ್ಸ್ ಆ್ಯಂಡ್ ಅಫಿಲಿಯೇಟ್ ಮಾರ್ಕೆಟಿಂಗ್ ಮೂಲಕ ಇವರು ಸಂಪಾದನೆ ಮಾಡುತ್ತಾರೆ ಸ್ನೇಹಿತರೆ. ಮಜಾ ಆಯಾ. ಇನ್ನು ಟಾಪ್ 4ಅಲ್ಲಿ ಡಾಕ್ಟರ್ ಬ್ರೋ. ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ಆಂಜನೇಯ ನಮಸ್ಕಾರ ದೇವರು. ಡಾಕ್ಟರ್ ಬ್ರೋ ಅವರು ಉಲ್ಲಾಸದ ಶೈಲಿ, ಕನ್ನಡದಲ್ಲಿ ಫನ್ ವಿಡಿಯೋಗಳು ಮತ್ತು ಯೂನಿಕ್ ಸ್ಟೈಲ್ ಅವರನ್ನು ಜನಪ್ರಿಯಗೊಳಿಸಿದೆ. ಡಾಕ್ಟರ್ ಬ್ರೋ ಇವರಿಗೆ ಸುಮಾರು 27 ಲಕ್ಷ ಸಬ್ಸ್ಕ್ರೈಬರ್ಸ್ಗಳಿದ್ದಾರೆ ಸ್ನೇಹಿತರೆ. ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಮತ್ತು ಇವರ ಆದಾಯ ಮೂಲಗಳು ಯೂಟ್ಯೂಬ್ ಆ್ಯಡ್ಸ್, ಸ್ಪಾನ್ಸರ್ಶಿಪ್ಸ್, ಮರ್ಚೆಂಡೀಸ್ ಸೇಲ್ಸ್. ಇವರ ಒಂದು ತಿಂಗಳ ಅಂದಾಜು ಆದಾಯ ಬಂದು 6 ರಿಂದ 12 ಲಕ್ಷ ಸ್ನೇಹಿತರೆ. ಟಾಪ್ 1ನಲ್ಲಿ ಯಾರು ಬರ್ತಾರೆ ಅಂತ ಈ ಕೂಡಲೇ ಕಮೆಂಟ್ ಮಾಡಿ. ಮತ್ತು ಅವರ ಒಂದು ಆದಾಯ ಕೇಳಿದ್ರೆ ನೀವೆಲ್ಲ ಶಾಕ್ ಆಗ್ತೀರಾ. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಸ್ನೇಹಿತರೆ. ಇನ್ನು ಟಾಪ್ 3ಗೆ ಬಂದರೆ ಇವರ ಚಾನಲ್ ಬಂದು ಟೆಕ್ ಇನ್ ಕನ್ನಡ. ಇವರ ಒಂದು ಚಾನಲ್ನಲ್ಲಿ ನಿಮಗೆ ಹೊಸ ಮೊಬೈಲ್ಸ್, ಲ್ಯಾಪ್ಟಾಪ್ಸ್ ಅಥವಾ ಟೆಕ್ ಅಪ್ಡೇಟ್ಸ್ ಬೇಕಾದರೆ ಈ ಚಾನಲ್ ಕನ್ನಡಿಗರಿಗೆ ಫೇವರೇಟ್. ಇವರ ಒಂದು ಯೂಟ್ಯೂಬ್ ಚಾನಲಲ್ಲಿ ಸುಮಾರು 11 ಲಕ್ಷಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್ಗಳಿದ್ದಾರೆ. ಮತ್ತು ಇವರ ಆದಾಯ ಮೂಲಗಳು ಯೂಟ್ಯೂಬ್ ಆ್ಯಡ್ಸ್, ಸ್ಪಾನ್ಸರ್ಶಿಪ್, ಅಂದರೆ ಟೆಕ್ ಬ್ರ್ಯಾಂಡ್ಸ್ನ ಇವರು ಸ್ಪಾನ್ಸರ್ಸ್ ಮಾಡ್ತಾರೆ, ಮತ್ತು ಅಫಿಲಿಯೇಟ್ ಮಾರ್ಕೆಟಿಂಗ್ ಸ್ನೇಹಿತರೆ. ಇವರ ಒಂದು ತಿಂಗಳ ಅಂದಾಜು ಆದಾಯ ಬಂದು 5 ರಿಂದ 15 ಲಕ್ಷ ಸ್ನೇಹಿತರೆ. ಇನ್ನು ಟಾಪ್ 2ಗೆ ಬಂದರೆ ಅನ್ಬಾಕ್ಸ್ ಕರ್ನಾಟಕ. ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ಸೊ ಖಾರ ಬಾತು, ಕೇಸರಿ ಬಾತು, ಸೊ ಚೌ ಬಾತ್. ಅನ್ಬಾಕ್ಸ್ ಕರ್ನಾಟಕ ಈ ಒಂದು ಯೂಟ್ಯೂಬ್ ಚಾನಲ್ ಅನನ್ಯ ಹೋಟೆಲ್ಗಳು, ಸ್ಟ್ರೀಟ್ ಫುಡ್ಸ್ ಮತ್ತು ಅಚ್ಚುಕಟ್ಟು ಪ್ರಸ್ತುತಿಕೆಯೇ ಅವರ USP ಆಗಿದೆ ಸ್ನೇಹಿತರೆ. ಇವರ ಯೂಟ್ಯೂಬ್ ಚಾನಲಲ್ಲಿ 3.41 ಲಕ್ಷ ಸಬ್ಸ್ಕ್ರೈಬರ್ಸ್ಗಳಿದ್ದಾರೆ ಸ್ನೇಹಿತರೆ. ಮತ್ತು ಇವರ ಯೂಟ್ಯೂಬ್ನ ಆದಾಯ ಮೂಲಗಳು ಯೂಟ್ಯೂಬ್ ಆ್ಯಡ್ಸ್, ರೆಸ್ಟೋರೆಂಟ್ ಪಾರ್ಟ್ನರ್ಶಿಪ್ಸ್ ಮತ್ತು ಅಫಿಲಿಯೇಟ್ ಮಾರ್ಕೆಟಿಂಗ್ಗಳಾಗಿವೆ ಸ್ನೇಹಿತರೆ. ಮತ್ತು ಇವರ ಒಂದು ತಿಂಗಳ ಅಂದಾಜು ಆದಾಯ ಮೊತ್ತ ಬಂದು ಕನಿಷ್ಠ ಅಂದರೂ 8 ಲಕ್ಷದಿಂದ 20 ಲಕ್ಷ ಸ್ನೇಹಿತರೆ. ಕಂಗ್ರ್ಯಾಚುಲೇಷನ್ ಬ್ರದರ್. ಇನ್ನು ಕೊನೆಯದಾಗಿ ಬಂದರೆ ಅಂದರೆ ಕನ್ನಡದ ನಂಬರ್ 1 ಕಂಟೆಂಟ್ ಕ್ರಿಯೇಟರ್ ಆಗಿ ಫ್ಲೈಯಿಂಗ್ ಪಾಸ್ಪೋರ್ಟ್ ಸ್ನೇಹಿತರೆ. ಇವರ ಒಂದು ಯೂಟ್ಯೂಬ್ ಚಾನಲ್ ಬಂದು ಅಂತಾರಾಷ್ಟ್ರೀಯ ಟ್ರಾವೆಲ್ ಆಗಿರುತ್ತೆ. ಮತ್ತು ಇವರು 50ಕ್ಕಿಂತ ಹೆಚ್ಚು ದೇಶಗಳನ್ನು ಸಂದರ್ಶಿದ್ದು ಕನ್ನಡಿಗರಿಗೆ ಜಾಗತಿಕ ಅನುಭವವನ್ನು ತರುತ್ತಿದ್ದಾರೆ ಸ್ನೇಹಿತರೆ. ಇವರ ಯೂಟ್ಯೂಬ್ ಚಾನಲಲ್ಲಿ 6.41 ಲಕ್ಷ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಸ್ನೇಹಿತರೆ. ಮತ್ತು ಇವರ ಆದಾಯ ಮೂಲಗಳು ಯೂಟ್ಯೂಬ್ ಆ್ಯಡ್ಸ್, ಟ್ರಾವೆಲ್ ಬ್ರ್ಯಾಂಡ್ ಸ್ಪಾನ್ಸರ್ಶಿಪ್ಸ್, ಅಫಿಲಿಯೇಟ್ ಮಾರ್ಕೆಟಿಂಗ್ಗಳಾಗಿವೆ ಸ್ನೇಹಿತರೆ. ಮತ್ತು ಇವರ ಯೂಟ್ಯೂಬಿನ ಒಂದು ತಿಂಗಳ ಅಂದಾಜು ಆದಾಯ ಬಂದು ಶಾಕ್ ಆಗ್ತಿರೋ ಸ್ನೇಹಿತರೆ, 10 ರಿಂದ 25 ಲಕ್ಷಗಳು. ಖತಮ್. ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್, ಗಯಾ. ಈ ಅಂದಾಜುಗಳು ಸಾರ್ವಜನಿಕವಾಗಿ ಲಭ್ಯವಿರುವ ಮಾಹಿತಿಯ ಮೇಲೆ ಆಧಾರಿತವಾಗಿದೆ. ಇದು ನಮ್ಮ ಟಾಪ್ 5 ಕನ್ನಡದ ಯೂಟ್ಯೂಬರ್ಸ್ಗಳ ಅಂದಾಜು ಆದಾಯ. ನಿಮಗೆ ಯಾರು ಫೇವರೇಟ್ ಅಂತ ಕಮೆಂಟ್ ಮಾಡಿ. ಮತ್ತು ನೀವು ಕೂಡ ಯೂಟ್ಯೂಬ್ನಲ್ಲಿ ಹಣ ಸಂಪಾದಿಸಲು ಬಯಸಿದರೆ ನಮ್ಮ BRM ಎಕ್ಸ್ಪ್ರೆಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇನ್ಬಾಕ್ಸ್ ಹಿಟ್ ಆಗುವಂತೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಹೊಸ ವೀಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ.